ಹೇಗೈಟ್ಸ್ ಎಲ್ಲರಿಗೂ ನಮಸ್ಕಾರ. ಇಂದು ದಿನಾಂಕ 26 ಏಪ್ರಿಲ್ 2026ರಂದು ಕೆಇಎ ಮೂಲಕ ಕಂಡಕ್ಟ್ ಮಾಡಲಾದಂಥ ಗ್ರೂಪ್ ಎ ಮತ್ತು ಬಿ ಈ ಒಂದು ಹುದ್ದೆಗಳ ನಾನ್ HK ಅಂದರೆ ಈ ಒಂದು RPC ವೃಂದದ ಹುದ್ದೆಗಳಿಗೆ ಪೂರ್ವಾಹ್ನದಲ್ಲಿ ಅಂದರೆ ಪತ್ರಿಕೆ 2ರ ಅಥವಾ ಸಂವಹನ ಪತ್ರಿಕೆಯ ಒಂದು ಸಂಭಾವ್ಯ ಕೀ ಉತ್ತರಗಳನ್ನು ನಾವು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡುವ. ಸೊ ಇದರಲ್ಲಿ ಕನ್ನಡ, ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಜ್ಞಾನ ಇರುತ್ತೆ. ಸೊ ಲೆಟ್ಸ್ ಸಿ. ಇಲ್ಲಿ ಮೊದಲ ಕ್ವೆಶನ್ ನೋಡಿ, ಕನ್ನಡ. ಈ ಕೆಳಗಿನ ಸಮಾನಾರ್ಥಕ ಪದಗಳನ್ನು ಹೊಂದಿಸಿ ಬರೆಯಿರಿ. ಇಲ್ಲಿ ನೋಡಿ, ಕಲಾಶಿ. ಕಲಾಶಿ ಅಂದರೆ ನಾವಿಕ. ವರುಥ ಅಂದರೆ ರಥ. ಶೀಬಿಕೆ. ಶೀಬಿಕೆ ಅಂದರೆ ಪಲ್ಲಕ್ಕಿ. ವಿಷಧಿ ಅಂದರೆ ಕಡಲು. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತಾ? 4 ಆದಮೇಲೆ 2 ಆಗುತ್ತಾ, 2 ಆದಮೇಲೆ 1 ಆಗುತ್ತಾ, ಆಮೇಲೆ 3 ಆಗುತ್ತಾ. 4 2 1 3, ದಟ್ ಈಸ್ 4 2 1 3. ಆಪ್ಷನ್ 2 ಕರೆಕ್ಟ್. ಇದು ಕರೆಕ್ಟ್ ಆನ್ಸರು. ನೆಕ್ಸ್ಟ್ ಸೆಕೆಂಡ್ ಕ್ವೆಶನ್. ಈ ಕೆಳಗೆ ಕೊಟ್ಟಿರುವ ವಾಕ್ಯಗಳ ತುಣುಕುಗಳನ್ನು ಆಧರಿಸಿ ನೀಡಿರುವ ಆಯ್ಕೆಗಳಲ್ಲಿ ಸರಿಯಾದ ಕ್ರಮದಲ್ಲಿರುವ ವಾಕ್ಯಗಳ ಗುಂಪನ್ನು ಗುರುತಿಸಿ. ಇಲ್ಲಿ ABCD ಅಂತ ಕೊಟ್ಟಿದ್ದಾರೆ. ಗಂಗೆ ಬಾರೆ, ಗೌರಿ ಬಾರೆ, ಪುಣ್ಯಕೋಟಿ ನೀನು ಬಾರೆ. ಓಕೆ, ಈ ರೀತಿ ಕೊಟ್ಟಿದ್ದಾರೆ. ಇದನ್ನು ನಾವು ಕರೆಕ್ಟು ಒಂದು ಅನುಕ್ರಮದಲ್ಲಿ ಬರಿಬೇಕು. ಓಕೆ, ಸೊ ಇದು ಮೊದಲಿಗೆ ಏನು ಬರುತ್ತಾ? ಗಂಗೆ ಬಾರೆ, ಗೌರಿ ಬಾರೆ. ಓಕೆ, ನೆಕ್ಸ್ಟ್ ತುಂಗಭದ್ರೆ ತಾಯಿ ಬಾರೆ. ಆಮೇಲೆ ಎಂದು ಕರೆದನು ಗೊಲ್ಲನು. ಓಕೆ, ಆಮೇಲೆ ಪುಣ್ಯಕೋಟಿ ನೀನು ಬಾರೆ. ಸಾರಿ, ಜಸ್ಟ್ ಅ ಮಿನಿಟ್. ಗಂಗೆ ಬಾರೆ, ಗೌರಿ ಬಾರೆ, ತುಂಗಭದ್ರೆ ತಾಯಿ ಬಾರೆ, ಪುಣ್ಯಕೋಟಿ ನೀನು ಬಾರೆ, ಎಂದು ಕರೆದನು ಗೊಲ್ಲನು. ಓಕೆನಾ? ಸೊ ಇದಕ್ಕೆ ಈಗ ಕರೆಕ್ಟ್ ಯಾವುದಾಗುತ್ತೆ? ಈಗ ಫಸ್ಟ್ ಎ, ಆಮೇಲೆ ಡಿ. AD, ಜಸ್ಟ್ ಅ ಮಿನಿಟ್. AD ಎಲ್ಲಿದೆ? ADBC 4th ಆಗುತ್ತೆ ಕರೆಕ್ಟ್ ಆನ್ಸರ್. ಓಕೆ, ADBC. ನೆಕ್ಸ್ಟ್ ಕ್ವೆಶನ್ ನೋಡಿ. ಅವನು ಎಂಬ ಶಬ್ದದಲ್ಲಿರುವ ಸ್ವರ ಮತ್ತು ವ್ಯಂಜನಗಳನ್ನು ಬಿಡಿಸಿ ಬರೆದಾಗ ಉಂಟಾಗುವ ಸರಿಯಾದ ರೂಪ ನೋಡಿ. ಅವನುದಲ್ಲಿ ಅ ಮೊದಲು ಪ್ಲಸ್, ಆಮೇಲೆ ವ ವ್ಯಂಜನ ಬರುತ್ತಾ, ಆಮೇಲೆ ಅ ಬರುತ್ತಾ, ಆಮೇಲೆ ನ ಬರುತ್ತಾ, ಆಮೇಲೆ ಉ ಬರುತ್ತಾ. ಸೊ ಇಲ್ಲಿ ಯಾವುದಾಗುತ್ತಾ? ವ ನು ಅಂದರೆ ಆಪ್ಷನ್ 4 ಇಸ್ ಅ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವೆಶನು 4ನೇ ಕ್ವೆಶನ್ ನೋಡಿ. 3 ಮಾತ್ರೆಗಳ ಕಾಲದಲ್ಲಿ ಉಚ್ಚರಿಸುವ ಸ್ವರಕ್ಕೆ ಹೀಗೆ ಎನ್ನುತ್ತಾರೆ. 1 ಮಾತ್ರೆ ರಸಸ್ವರ, 2 ಮಾತ್ರೆ ದೀರ್ಘಸ್ವರ. ಓಕೆ, ಇದಕ್ಕೆ ಅಲ್ಪಪ್ರಾಣ 1 ಮಾತ್ರೆ, ಮಹಾಪ್ರಾಣ 2 ಮಾತ್ರೆ, 3 ಮಾತ್ರೆಗಳು ಪ್ಲುತ. ಇದು ಕರೆಕ್ಟ್. ನೆಕ್ಸ್ಟು, ಈ ಕೆಳಗಿನ ವಿವರಣೆಗೆ ಸೂಕ್ತವಾದ ಗಾದೆಯನ್ನು ಗುರುತಿಸಿ. ಸೊ ಇಲ್ಲಿ ಒಂದು ಪ್ಯಾರ ಕೊಟ್ಟಿದ್ದಾರೆ. ಅಂದರೆ ಒಂದು ಕಷ್ಟಪಡದೆ ಹಣವನ್ನು ಹೇಗೆ ಗಳಿಸಬೇಕು, ಆವಾಗ ಏನು ಮಾಡ್ತಾರೆ ಅಂಥವರು ಜೂಜಾಡಲಿಕ್ಕೆ, ಅಂದರೆ ಈ ಥರ ಬೆಟ್ಟಿಂಗು, ಇನ್ನಿತರ ಒಂದು ಆ್ಯಕ್ಟಿವಿಟಿ ಮೂಲಕ ಏನಪ್ಪ ತಮ್ಮ ಒಂದು ಅದೃಷ್ಟದ ಮೇರೆಗೆ ನಮ್ಗೆ ಇದೊಂದು ಲಕ್ಕಿ ಮೇಲೆ, ಅಂದರೆ ಯಾವುದೇ ಒಂದು ಈ ಒಂದು ಇಲ್ಲಿಗಲ್ ಕೆಲಸ ಇರ್ತಾವೆ, ಅಂಥ ಒಂದು ಕೆಲಸದ ಮೂಲಕ ಒಂದು ಕೆಲಸ ಮಾಡ್ತಾರೆ. ಆ ಒಂದು ರಿಲೇಟೆಡ್ ಒಂದು ಪ್ಯಾರ ಅದ, ಅದಕ್ಕೆ ಒಂದು ನಾವು ಕರೆಕ್ಟಾಗಿ ಒಂದು ಗಾದೆಯನ್ನು ಬರಿಬೇಕಾಗಿತ್ತು. ಇಲ್ಲಿ ಕನ್ನಡಿಯೊಳಗಿನ ನಂಟಿಗಿಂತ ಕೈಯೊಳಗಿನ ಗಂಟು ಲೇಸು. ನೋಡಿ,
ಕನ್ನಡಿಯೊಳಗಿನ ನಂಟಿಗಿಂತ ಕೈಯೊಳಗಿನ ಗಂಟು ಲೇಸು. ಇದು ಕರೆಕ್ಟ್. ನೆಕ್ಸ್ಟ್ 6ನೇದು ನೋಡಿ, ಈ ಕೆಳಗೆ ಕೊಟ್ಟಿರುವ ವಾಕ್ಯಗಳಲ್ಲಿ ಮಿಶ್ರ ವಾಕ್ಯವನ್ನು ಗುರುತಿಸಿ. ಮಿಶ್ರ ವಾಕ್ಯ ಅಂದರೆ ಏನು? ಕಂಪೌಂಡ್ ಸೆಂಟೆನ್ಸ್ ಅಥವಾ ಕಾಂಪ್ಲೆಕ್ಸ್ ಸೆಂಟೆನ್ಸ್. ನಮ್ಮ ಪರೀಕ್ಷೆ ಮುಗಿಯಿತೆಂದು ತಂದೆಗೆ ಮಗನು ತಿಳಿಸಿದನು. ನೋಡಿ, ಇದು ಮಿಶ್ರವಾಕ್ಯ. ಆಪ್ಷನ್ 1. ಇದು ಸಿಂಪಲ್. ಇದು ಸಂಯುಕ್ತ. ಆಗ, ಆದುದರಿಂದ ಇವೆಲ್ಲ ಬರ್ತಾವಲ್ಲ, ಸಂಯುಕ್ತ ಆಗ್ತದೆ. ಆಮೇಲೆ ಈ ಕೆಳಗಿನವುಗಳಲ್ಲಿ ಗುಂಪಿಗೆ ಸೇರದೆ ಇರುವುದನ್ನು ಗುರುತಿಸಿ. ಗುಂಪಿಗೆ ಯಾವುದು? ಇಲ್ಲಿ ಗುಂಪಿಗೆ ಸೇರಲಾರ್ದು ಆಪ್ಷನ್ 3 ದಿಗ್ವಾಚಕ. ಎಳದು, ಪಳದು, ಪುಲ್ಲದು. ಈ ಕೆಳಗಿನವುಗಳಲ್ಲಿ ಹೊಂದಿಕೆಯಾಗದ ಜೋಡಿಯನ್ನು ಗುರುತಿಸಿ. ತಂಗೋಳ್ ಅಥವಾ ತಂಗೂಳ್ ದ್ವಂದ್ವ ಸಮಾಸ. ಮುಂದಿನ ಕವಿ ಮತ್ತು ಕೃತಿಗಳ ಯಾವ ಜೋಡಿಗಳು ಸರಿಯಾಗಿವೆ? ನೋಡಿ, ರತ್ನಾಕರ ವರ್ಣಿ, ಭರತೇಶ ವೈಭವ, ಇದು ಕರೆಕ್ಟು. ಚಾಮರಸ, ಪ್ರಭುಲಿಂಗ ಲೀಲೆ, ಇದು ಕೂಡ ಕರೆಕ್ಟು. ಲಕ್ಷ್ಮೀಶ, ನೋಡಿ, ಲಕ್ಷ್ಮೀಶ ಜೈಮಿನಿ ಭಾರತ ಬೇಕು. ಓಕೆ. ಕುಮಾರ ವಾಲ್ಮೀಕಿ ಗದುಗಿನ ಭಾರತ. ಇವಿಲ್ಲಿ ಇಂಟರ್ಚೇಂಜ್ ಆಗಬೇಕು. ಸೊ ಅದಕ್ಕೆ ಎ ಮತ್ತು ಬಿ ಮಾತ್ರ ಕರೆಕ್ಟು. ತೆಗೆದ ಪರ್, ಈ ಪದದಲ್ಲಿರುವ ಕಾಲಸೂಚಕ ಪ್ರತ್ಯಯವನ್ನು ಗುರುತಿಸಿ. ತೆಗೆದ ಪರ್, ಇದರಲ್ಲೇ ಒಂದು ವರ್ತಮಾನ ಕಾಲವನ್ನು ಸೂಚಿಸ್ತದೆ. ತೆಗೆದ ಪರ್, ದಪರ್. ಓಕೆ, ದಪರ್, ಅಥವಾ ದ. ಓಕೆ. ನೆಕ್ಸ್ಟ್, ನೋಡಿ, ಇಲ್ಲಿ ಒಂದು ಸೆಂಟೆನ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ಗ್ರಾಂಥಿಕ ರೂಪ ಗುರುತಿಸಿ. ಅಲ್ಲಿ ದೂರದಲ್ಲಿ ಆವಂಗೆ ಮರಗಳ ತಟಾಶಿ. ನೋಡಿ, ಅಲ್ಲಿ ದೂರದಲ್ಲಿ ಅಂದ್ರೆ ಅಲ್ಲಿ ದೂರದಲ್ಲಿ, ಹೊಂಗೆ ಮರಗಳ ತಟದಲ್ಲಿ. ಸೊ ಇಲ್ಲಿ ಆಪ್ಷನ್ 1 ಕರೆಕ್ಟ್. ನೆಕ್ಸ್ಟ್, ಹೊಂದಿಸಿ ಬರೆಯಿರಿ. ಸನ್ಮಾನ್ಯರೇ ಅಂದರೆ ಈ ಒಂದು ಪತ್ರ ಲೇಖನದಲ್ಲಿ ಯಾವ ಪದಗಳಿಗೆ ಯಾವ ಲೇಖನ ಚಿಹ್ನೆಗಳನ್ನು ಬಳಸ್ತೀವಿ? ಸನ್ಮಾನ್ಯರೇ, ಅದಕ್ಕೆ ಅಲ್ಪ ವಿರಾಮ ಅಂದ್ರೇನು? ಕಾಮ. ಈಗ ನೋಡಿ, ಸನ್ಮಾನ್ಯರೇ ಅಂದು ಈ ಟೈಪ್ ಕಾಮ ಮಾಡ್ತೀವಿ, ಅದು ಅಲ್ಪ ವಿರಾಮ. ಓಕೆ. ಥರ್ಡ್, ಆಮೇಲೆ ಬೆಂಗಳೂರಿಗೆ ಪೂರ್ಣ ವಿರಾಮ, ಫುಲ್ ಸ್ಟಾಪ್ ಮಾಡ್ತೀವಿ. 4. ನೆಕ್ಸ್ಟ್, ಉಲ್ಲೇಖ ಮಾಡಲಿಕ್ಕೆ. ಉಲ್ಲೇಖ ಅಂದ್ರೇನು? ರೆಫರೆನ್ಸ್. ಅದಕ್ಕೆ ವಿವರಣಾತ್ಮಕ ಚಿಹ್ನೆ ಅಥವಾ ಕಾಲನ್ ಅಂದರೆ ಯಾವುದು ಬರುತ್ತಾ? ಇದು ಕಾಲನ್, ಈ ಟೈಪ್ ಉಲ್ಲೇಖ. ಓಕೆ. ಆಮೇಲೆ 12ನೇ ಪ್ರಕರಣ, 2ನೇ ಉಪಪ್ರಕರಣ ಅಂದರೆ ಆವರಣ ಚಿಹ್ನೆ. ಕೇಸ್ ಆರ್ ಸಬ್ ಕ್ಲಾಸ್, ಬ್ರೆಕೆಟ್ಸ್. ಆವರಣ ಅಂದರೆ ಈ ರೀತಿ. ಓಕೆ. ಇದು 1, ಇದು 2. 3 4 1 2. 3 4 1 2 ಎಲ್ಲಿ ಬರ್ತದೆ? 3 4 1 2. ಆಪ್ಷನ್ 2. ಆಪ್ಷನ್ 2 ಇಸ್ ದ ಕರೆಕ್ಟ್. ಈ ಕೆಳಗಿನ ಪದಗಳ ಜೋಡಿಗಳು ಸರಿ ತಪ್ಪು ಕ್ರಮವನ್ನು ಹೊಂದಿವೆ. ಅವುಗಳಲ್ಲಿ ಒಂದು ತಪ್ಪಾಗಿದೆ, ಗುರುತಿಸಿ. ನೋಡಿ, ಇಲ್ಲಿ ಸರಿ ತಪ್ಪು ಕ್ರಮವನ್ನು ಹೊಂದಿವೆ. ಪದಚ್ಯುತಿ. ಅವುಗಳಲ್ಲಿ ಒಂದು ತಪ್ಪಾಗಿದೆ.
ಒಂದು ತಪ್ಪಾಗಿದೆ ಅಂದಿದ್ದಾರೆ. ನೋಡಿ, ಪದಚ್ಯುತಿ ಇದ್ರ ತಪ್ಪು ಇದ್ದದ್ದು ಪದಚ್ಯುತಿ, ಇದು ಕರೆಕ್ಟ್ ಅದ. ಪ್ರಾಣ ಪ್ರತಿಷ್ಠೆ, ಪ್ರಾಣ ಪ್ರತಿಷ್ಠೆ ಇದು ಕರೆಕ್ಟ್ ಅದ. ಬರಾಕಾಸ್ತು, ಬರಕಸ್ತು ಇದು ತಪ್ಪು. ವರ್ಣಾನುಕ್ರಮ, ವರ್ಣಾನುಕ್ರಮ, ವರ್ಣಾನುಕ್ರಮ ಇದು ಕರೆಕ್ಟ್. ಸೊ ಆಪ್ಷನ್ 3 ಕರೆಕ್ಟ್ ಆಗ್ತದೆ ಇಲ್ಲಿ. ನೆಕ್ಸ್ಟ್ ಕ್ವೆಶ್ಚನ್. ಈ ಕೆಳಗಿನ ವಾಕ್ಯದಲ್ಲಿ ಅಡಿಗೆರೆ ಎಳೆದಿರುವ ಪದಗಳಲ್ಲಿ ತಪ್ಪಾಗಿರುವ ಪದಗಳನ್ನು ಗುರುತಿಸಿ. ನೋಡಿ, ಪದಗಳು ಅಂಗೈ, ನೋಡಿ ಅಂಗೈ ಇದೆ, ಇದು ಕರೆಕ್ಟ್ ಅದ. ಆಧಾರದ ಈ ರೀತಿ ಆಧಾರದ, ಇದು ತಪ್ಪು, ಬಿ ತಪ್ಪು. ಭವಿಷ್ಯವನ್ನ ಇದು ಕರೆಕ್ಟ್ ಅದ. ಸಮುದ್ರಿಕ ಇದು ತಪ್ಪು. ಸೊ ಬಿ ಮತ್ತು ಡಿ ತಪ್ಪಾಗ್ತದ. ಓಕೆ, ನೆಕ್ಸ್ಟ್. ಈ ಕೆಳಗಿನ ಒಂದು ತತ್ಸಮ ತದ್ಭವಗಳಲ್ಲಿ ಸರಿಯಾದ ಜೋಡಿ ಮತ್ತು ಜೋಡಿಗಳನ್ನು ಗುರುತಿಸಿ. ತತ್ಸಮ ತದ್ಭವ ಇಲ್ಲಿ ನೋಡಿ, ಜಸ್ಟ್ ಅ ಮಿನಿಟ, ನಾನು ನಿಮಗೆ ಇಲ್ಲಿ ಜಸ್ಟ್ ಅ ಮಿನಿಟ್. ಓಕೆ ಸಾರಿ, ಇಲ್ಲಿ ಬರಕಸ್ತು ಅಲ್ಲ, ಇದು ಕರೆಕ್ಟ್ ಅದ. ಇಲ್ಲಿ ಪ್ರಾಣ ಪ್ರತಿಜ್ಞೆ ಬೇಕು, ಪ್ರಾಣ ಪ್ರತಿಜ್ಞೆ ಇದು ತಪ್ಪು. ಓಕೆ, ಪ್ರಾಣ ಪ್ರತಿಜ್ಞೆ, ಪ್ರಾಣ ಪ್ರತಿಷ್ಠೆ ಇದು ಬೇಕು, ಆಪ್ಷನ್ 2 ಬೇಕು. ಓಕೆ, ಆಮೇಲೆ ನೆಕ್ಸ್ಟು 14 ಬಿ ಆ್ಯಂಡ್ ಡಿ ಆಯಿತು. ನೆಕ್ಸ್ಟ್ ತತ್ಸಮ ತದ್ಭವ ಇಲ್ಲಿ ಎ ಮತ್ತು ಬಿ ಬರುತ್ತೆ. ತ್ವಕು ನಿಭ ನೆಪ, ತ್ವಕು ನಿಭ ನೆಪ ಇದು ಕರೆಕ್ಟು. ಅಡಿಗೆರೆ ಎಳೆದ ಪದದ ತದ್ಭವ ರೂಪವನ್ನು ಗುರುತಿಸಿ. ಉಪಾಧ್ಯಾಯ ಇದರದು ತದ್ಭವ ರೂಪ ಓಚಯ್ಯ. ನೆಕ್ಸ್ಟ್, ಇಲ್ಲಿ ಅವನಿಗೇನು, ತಾನೊಬ್ಬ ಸುಖವಾಗಿದ್ದರೆ ಅಷ್ಟೇ ಸಾಕು. ಈ ವಾಕ್ಯದಲ್ಲಿನ ಆತ್ಮಾರ್ಥಕ ಸರ್ವನಾಮ ತಾನೊಬ್ಬ ಅಂದ್ರೆ ತಾನು ಬರುತ್ತೆ. ನೆಕ್ಸ್ಟ್, ಈ ಕೆಳಗಿನ ಯಾವ ಸಂಧಿ ಪದಗಳು ಕನ್ನಡ ವ್ಯಂಜನ ಸಂಧಿಗೆ ಉದಾಹರಣೆಯಾಗಿವೆ? ಇದರಲ್ಲಿ ಬಿ ಮತ್ತು ಡಿ ಬರ್ತದೆ. ನೆಲೆ, ಒನೆ ಮತ್ತು ಕೈವಿಡಿ. ನೆಲೆ, ಒನೆ ಮತ್ತು ಕೈವಿಡಿ, ಬಿ ಮತ್ತು ಡಿ. ನೆಕ್ಸ್ಟ್, ಚರಿತ್ರೆಯನ್ನು ಇದ ಪದದ ಸಂಧಿಗೆ, ಯಾವ ಸಂಧಿಗೆ ಉದಾಹರಣೆಯಾಗಿದೆ? ಚರಿತ್ರೆಯನ್ನು ಚರಿತ್ರೆ ಪ್ಲಸ್ ಚರಿತ್ರೆಯನ್ನು ಇದು ಆಗಮ ಸಂಧಿಗೆ, ಅಂದರೆ ಯಕಾರ ಆಗಮ ಸಂಧಿಗೆ ಉದಾಹರಣೆ. ಇದ್ದಲ್ಲಿ ಬರ್ತದೆ, ಹೌದಲ್ಲ? ನೆಕ್ಸ್ಟು, ಈ ಕೊಟ್ಟಂಥ ಜೋಡಿ ಪದಗಳಲ್ಲಿ ತಪ್ಪಾದುದನ್ನು ಗುರುತಿಸಿ. ತಿಂದಿತು ಇದು ವಿದ್ಯಾರ್ಥಕ ಅಲ್ಲ. ತಿಂದಿತು ಅಂದರೆ ಸಂಭವನಾರ್ಥಕ ಬರ್ತದೆ. ತಿಂದಿತು ಅಂದರೆ ವಿದ್ಯಾರ್ಥಕ ಆಗೋದಿಲ್ಲ. ಬಿಡೋದು ಇದು ಕರೆಕ್ಟ್ ಅದ. ಕುಡೀರಿ ಸಂಭವನಾರ್ಥಕ. ಕುಡೀರಿ ಕೂಡ ಸಂಭವನಾರ್ಥಕ ಅಲ್ಲ. ಕುಡೀರಿ ಅಂದ್ರೆ ವಿದ್ಯಾರ್ಥಕ, ಆಜ್ಞೆ ಇದ್ದಾಗ.
ಓಕೆ. ಸೊ ಇಲ್ಲಿ ಎ ಮತ್ತು ಸಿ ಬರ್ತದೆ. ಎ ಮತ್ತು ಸಿ. ನಾಮಪದದ ಮೂಲ ರೂಪವನ್ನು ಏನೆಂದು ಕರೆಯುತ್ತಾರೆ? ನಾಮಪದದ ಮೂಲ ರೂಪ ನೋಡಿ, ಕ್ರಿಯಾರೂಪದ ಮೊದಲ ರೂಪ ಇದು ಧಾತು ಬರ್ತದೆ. ನಾಮಪದದ ಮೂಲ ರೂಪ ನಾಮ ಪ್ರಕೃತಿ. ನೆಕ್ಸ್ಟ್, ಇಲ್ಲಿ ಧಾತು ಮತ್ತು ಕ್ರಿಯಾಪದಗಳ ಯಾವ ಜೋಡಿ ತಪ್ಪಾಗಿವೆ? 22ನೇದು ಮೇ ಮಿಂದನು, ಇದು ತಪ್ಪು. ಆಮೇಲೆ ಸಿಗು ಸೋತನು, ಇದು ಎ ಮತ್ತು ಸಿ. ಎ ಮತ್ತು ಸಿ. ಓಕೆ. ನೆಕ್ಸ್ಟ್, ಈ ಕೆಳಗಿನ ನುಡಿಗಟ್ಟುಗಳಲ್ಲಿ ತಪ್ಪಾದ ಜೋಡಿಯನ್ನು ಗುರುತಿಸಿ. ತಲೆ ತುರಿಸಿಕೊಳ್ಳು, ವಿಚಾರ ಮಾಡು, ಇದು ತಪ್ಪು ಆಗ್ತದೆ. ಯಾಕೆಂದರೆ ಇಲ್ಲಿ ನಾಲಿಗೆ ಹರಿಬಿಡು, ಬೈದಾಡು, ಇದು ಕರೆಕ್ಟ್ ಆಗ್ತದೆ. ಬಾಯಿಗೆ ಬಾಯಿ ಹತ್ತು, ಬಾಯಿ ಜಗಳ, ಬಾಯಿ ಬಡಿ, ಜೋರಾಗಿ ಅಳು. ತಲೆ ತುರಿಸಿಕೊಳ್ಳು ಅಂದರೆ ಚಿಂತೆ ಮಾಡು. ಓಕೆನಾ. ನೆಕ್ಸ್ಟ್, ಹೇಳಿದಂತೆ ಕೇಳು. ಹೇಳಿದಂತೆ ಡೂ ಆ್ಯಸ್ ಟೋಲ್ಡ್. ಹೇಳಿದಂತೆ ಕೇಳು ಅಂದರೆ ಕಿವಿ ಕಚ್ಚು, ಇದು ಕರೆಕ್ಟ್ ಆಗ್ತದೆ. ನೆಕ್ಸ್ಟ್, ಕಿಲಾಲ ಈ ಒಂದು ಪದಕ್ಕೆ ಸಮಾನಾರ್ಥಕ ಪದ ಏನು? ಕಿಲಾಲ ಅಂದ್ರೆ ನೆತ್ತರು, ಬ್ಲಡ್. ಈ ಕೆಳಗೆ ನೀಡಿರುವ ಲಿಂಗ ಮತ್ತು ಅವುಗಳ ಪ್ರತ್ಯಯಗಳನ್ನು ಜೋಡಿಸಿ ಬರೆಯಿರಿ ಅಥವಾ ಹೊಂದಿಸಿ ಬರೆಯಿರಿ. ಸೊ ನೋಡಿ, ಆಪ್ಷನ್ 3 ಕರೆಕ್ಟ್ ಬರ್ತಾ ಇಲ್ಲಿ. ಆಪ್ಷನ್ 3. ಓಕೆ. ಆಪ್ಷನ್ 3 1 3 2 4. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಗೆರೆ ಎಳೆದ ಪದದ ಪ್ರತ್ಯಯ ಮತ್ತು ವಿಭಕ್ತಿ ಹೊಂದಿಕೆಯಾಗದ ಜೋಡಿಯನ್ನು ಗುರುತಿಸಿ. ಆನೆಯ ಬಳಗ, ಆನೆಯ ಷಷ್ಠಿ ಕರೆಕ್ಟ್ ಅದ. ಹುಡುಗರಲ್ಲಿ ಸಪ್ತಮಿ ಅಲ್ಲಿ ಕರೆಕ್ಟ್ ಅದ, ಇದು ಕರೆಕ್ಟ್ ಅದ. ದೆಸೆಯಿಂದ ಪಂಚಮಿ ಕರೆಕ್ಟ್ ಅದ. ಆಮೇಲೆ ದುಡಿಮೆಯಿಂದ ಅಂದರೆ ತೃತೀಯ ಬೇಕು, ಬಟ್ ಅಲ್ಲಿ ಪ್ರಥಮ ವಿಭಕ್ತಿ ಕೊಟ್ಟಿದ್ದಾರೆ, ಅದು ತಪ್ಪು. ಆಮೇಲೆ ಒಂದಾನೊಂದು ಪದಾರ್ಥವನ್ನು ಮತ್ತೊಂದು ಪದಾರ್ಥವನ್ನಾಗಿ ಸಂಭಾವನೆ ಮಾಡುವ ಅಲಂಕಾರ ಯಾವುದು? ಅಂದರೆ ಉತ್ಪ್ರೇಕ್ಷೆಯಾಗಿ ಹೇಳೋದು, ಉಬ್ಬಿಸಿ ಹೇಳೋದು ಅತ್ಯವಲ್ಲ ನಾವು, ಅದು ಉತ್ಪ್ರೇಕ್ಷೆ. ನೆಕ್ಸ್ಟ್, ವಾಣಿಯ ವದನವು ಶಿಶಿಯಂತೆ ದುಂಡಾಗಿದೆ. ಈ ಉಪಮಾಲಂಕಾರದಲ್ಲಿ ಇರುವ ವಸ್ತು ಸಾದೃಶ್ಯವನ್ನು ಈ ಕೆಳಗಿನ ಪಟ್ಟಿಯಲ್ಲಿರುವಂತೆ ಹೊಂದಿಸಿ. ಉಪಮಾಲಂಕಾರ. ಓಕೆ. ವಾಣಿಯ ವದನ ನೋಡಿ, ವಾಣಿಯ ವದನವು ಅಂದರೆ ಇಲ್ಲಿ ಏನಾಗ್ತದ? ಆಪ್ಷನ್ 2 ಕರೆಕ್ಟ್ ಆಗ್ತದೆ. ಯಾಕೆ? ಶಿಶಿ ಇದು ಉಪಮಾನ. ಓಕೆ. ವಾಣಿಯ ವದನ ಉಪಮೇಯ. ಅಂತೆ ಉಪಮಾವಾಚಕ ಪದ, ಇದು ದುಂಡಾಗಿ ಸಮಾನ ಧರ್ಮ. ಇಲ್ಲಿ ನೋಡಿ, ಇಲ್ಲಿ ಇಂಗ್ಲೀಷ್ ಒಂದು ಅಂಕಿಗಳನ್ನು ಕೊಟ್ಟಿದ್ದಾರೆ, ಅದಕ್ಕೆ ಕನ್ನಡದಲ್ಲಿ ಸರಿಯಾಗಿ ಬರಿಬೇಕು ನಾವು. ಯಾವುದು ಕರೆಕ್ಟ್ ಆಗುತ್ತಾ? 2 10 1869. 2 10 1899 ಅದ. ಇದು 69 ಅಂದರೆ ಯಾವುದು? ಆಪ್ಷನ್ 2 ಆಗುತ್ತಾ ಕರೆಕ್ಟ್. ಸಾರಿ, ಆಪ್ಷನ್ 2 ಅಲ್ಲ, ನೋಡಿ ಕನ್ಫ್ಯೂಸ್ ಆಗ್ತದೆ ಈಗ. ಆಪ್ಷನ್ 1 2 10 1869. ಓಕೆ. 69 ಕರೆಕ್ಟ್ ಆಗ್ತದೆ. ಸೊ ಇಲ್ಲಿ 2 10 1869 ಇದು ಕರೆಕ್ಟ್. ನೀರು ನೆರೆ
ಈ ಒಂದು ಸಂಧಿ ಪದವನ್ನು ಬಿಡಿಸಿ. ನೀಡು ಪ್ಲಸ್ ಎರೆ. ಆಪ್ಷನ್ 3. ಇಲ್ಲಿ ಪತ್ರ ವ್ಯವಹಾರದಲ್ಲಿ ಬಳಸುವ ಕ್ಷೇಮ ಮತ್ತು ಸ್ತ್ರೀ ಪದಪುಂಜಗಳನ್ನು ಬಳಕೆ ಮಾಡದಿರುವ ಪತ್ರದ ಮಾದರಿ ಯಾವುದು? ಮಾಡದಿರುವ ಕ್ಷೇಮ ಸ್ತ್ರೀ. ಸ್ತ್ರೀ ಅಂದರೆ ಏನು? ನಾವು ಯಾರಿಗೆ ಒಂದು ತಂದೆಗೆ ಬರೆಯುವಾಗ, ಸ್ನೇಹಿತನಿಗೆ ಬರೆಯುವಾಗ, ಇಲ್ಲಿ ಆಮಂತ್ರಣ ಪತ್ರದಲ್ಲಿ ಬರೆಯೋದಿಲ್ಲ ನಾವು, ಇನ್ವಿಟೇಷನ್ದಲ್ಲಿ. ನೆಕ್ಸ್ಟ್ 33ನೇ ಕ್ವಶನು, ಉತ್ಸರ್ಪಿಣಿ ಪದದ ವಿರುದ್ಧ ಪದ ಅವಸರ್ಪಿಣಿ. ನೆಕ್ಸ್ಟ್ ಇಲ್ಲಿ ಮೋಕ್ಷ, ಮೋಕ್ಷ ಪದದ ವಿರುದ್ಧ ಪದ ಮೋಕ್ಷದು ಗ್ರಸ್ತ, ಗ್ರಸ್ತ. ಗ್ರಸ್ತ ಅಂದ್ರೇನು? ಬಂಧನ. ಓಕೆ. ನೆಕ್ಸ್ಟ್ ಅಬಕಾರಿ, ರಸ್ತೆ, ದವಾಖಾನೆ, ಜಮೀನು ಈ ಪದಗಳು ಕನ್ನಡಕ್ಕೆ ಯಾವ ಭಾಷೆಯಿಂದ ಬಂದಿವೆ? ಫಾರ್ಸಿ ಅಥವಾ ಪರ್ಷಿಯನ್. ಓಕೆ. ಸೊ ಇದಿಷ್ಟು ಇವು ಕನ್ನಡ ಒಂದು ಏನಾಗಿದಪ್ಪ, ಇವು ಕೀ ಆನ್ಸರ್ ಆಗಿದ್ದು. ಮುಂದಿನ ಒಂದು ವಿಡಿಯೋದಲ್ಲಿ ನಾವು ಇಂಗ್ಲೀಷನ್ನು ನೋಡೋಣ, ಹಾಗೆ ಒಂದು ಕಂಪ್ಯೂಟರ್ ಲ್ಯಾಂಗ್ವೇಜ್ ಕ್ವಶನ್ ಕೂಡ ನೋಡೋಣ. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಆನ್ಸರಲ್ಲಿ ನಿಮಗೇನಾದರೂ ಸ್ವಲ್ಪ ಚೇಂಜಸ್ ಅನಿಸಿದರೆ ದಯವಿಟ್ಟು ಕಾಮೆಂಟಲ್ಲಿ ತಿಳಿಸಿ. ಧನ್ಯವಾದಗಳು.